ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ. ಉತ್ತರಕಾಂಡ. ಕೇಕಯ ರಾಜನಾದ ಯುಧಾಜಿತನು ಶ್ರೀರಾಮನಿಗಾಗಿ ಉತ್ತಮವಾದ ಬಟ್ಟೆಬರೆ, ರತ್ನಾಭರಣಗಳು ಮೊದಲಾದ ಉಡುಗೊರೆಗಳನ್ನು 10,000 ಕುದುರೆಗಳ ಜೊತೆಯಲ್ಲಿ ತನ್ನ ಗುರುಗಳೂ ಅಂಗೀರಸ ಪುತ್ರರೂ ಆದ ಗಾರ್ಗ್ಯರೊಡನೆ ಕಳುಹಿಸಿಕೊಟ್ಟನು. ಬ್ರಹ್ಮರ್ಷಿಗಳು ಬರುತ್ತಿರುವ ಸುದ್ದಿಯನ್ನು ಕೇಳಿದ ರಾಘವನು ಸೋದರ ಸಮೇತನಾಗಿ ಹರಿದಾರಿ ದೂರದಲ್ಲಿಯೇ ಅವರನ್ನು ಎದುರುಗೊಂಡು ಪೂಜಿಸಿ ಸತ್ಕರಿಸಿ ಕರೆತಂದನು. ಸೋದರ ಮಾವನ ಕುಶಲವನ್ನು ವಿಚಾರಿಸಿ ಅನಂತರ ಅವನಿಂದ ಸಂದೇಶವೇನಾದರೂ ಇದೆಯೇ ಎಂದು ಕೇಳಿದನು. ಆಗ ಆ ಗಾರ್ಗ್ಯ ಮುನಿಗಳು, ಶ್ರೀರಾಮ ಯುಧಾಜಿತನು ಕಳಿಸಿರುವ ಸಂದೇಶ ಇಂತಿದೆ. ಸಿಂಧೂ ನದಿಯ ದಡಗಳಲ್ಲಿ ಶೈಲೂಷನೆಂಬ ಗಂಧರ್ವರಾಜನ ಮಕ್ಕಳಿಗೆ ಸೇರಿದ ಫಲಮೂಲ ಸಮೃದ್ಧವಾದ ಒಂದು ಸುಂದರ ದೇಶವಿದೆ. ಅವರನ್ನು ಗೆದ್ದು ಆ ದೇಶವನ್ನು ಅವರಿಂದ ವಶಪಡಿಸಿಕೊಂಡು ಅಲ್ಲಿ 2 ನಗರಗಳನ್ನು ನಿರ್ಮಿಸು. ನೀನಲ್ಲದೆ ಇನ್ನೊಬ್ಬನಿಗೆ ಅಲ್ಲಿ ಪ್ರವೇಶಿಸುವುದು ಸಾಧ್ಯವಿಲ್ಲ. ನಿನಗೆ ಅಹಿತವಾದದ್ದನ್ನು ನಾನು ಹೇಳುವುದಿಲ್ಲ. ಇದೇ ಆ ಸಂದೇಶ ಎಂದರು. ಆಗಬಹುದೆಂಬಂತೆ ರಾಮನು ಭರತನ ಮುಖವನ್ನು ನೋಡಿ ಅಲ್ಲಿದ್ದ ಕುಮಾರರನ್ನು ತೋರಿಸಿ, ಗಾರ್ಗ್ಯ ಮಹರ್ಷಿಗಳೇ, ಇವರು ಭರತನ ಮಕ್ಕಳು. ತಕ್ಷ, ಪುಷ್ಕಲ ಎಂದು ಇವರ ಹೆಸರು. ಭರತನನ್ನು ಮುಂದಿಟ್ಟುಕೊಂಡು ಈ ವೀರರು ಗಂಧರ್ವ ರಾಜ್ಯದಲ್ಲಿ ನುಗ್ಗಬಲ್ಲರು. ಇವರು ಹೋಗಿ ಗಂಧರ್ವರನ್ನು ನಿಗ್ರಹಿಸಿ 2 ನಗರಗಳನ್ನು ನಿರ್ಮಿಸುವರು. ಭರತನು ಅಲ್ಲಿ ತನ್ನ ಮಕ್ಕಳನ್ನು ಸ್ಥಾಪಿಸಿ ಹಿಂದಿರುಗಿ ಬರುವನು ಎಂದು ಹೇಳಿದನು. ಅವರೆದುರಿಗೆ ಒಂದು ಶುಭ ಮುಹೂರ್ತದಲ್ಲಿ ತಕ್ಷ ಪುಷ್ಕರರಿಗೆ ಪಟ್ಟಾಭಿಷೇಕ ಮಾಡಿಸಿದನು. ಅನಂತರ ಭರತನು ಸೇನಾ ಸಮೇತನಾಗಿ ಪುತ್ರರೊಡನೆ ಅಯೋಧ್ಯೆಯಿಂದ ಹೊರಟನು. 1 ತಿಂಗಳಿಗಿಂತಲೂ ಹೆಚ್ಚು ಪ್ರಯಾಣ ಮಾಡಿ ಅವರು ಕೇಕಯ ರಾಜ್ಯವನ್ನು ಸೇರಿದರು. ಯುಧಾಜಿತನಿಗೆ ಬಹಳ ಸಂತೋಷವಾಯಿತು. ಅವನೂ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಇವರೊಡನೆ ಗಂಧರ್ವರ ಮೇಲೆ ಯುದ್ಧ ಮಾಡಲು ಹೊರಟನು. 7 ಹಗಲು 7 ರಾತ್ರಿ ಭೀಕರ ಕಾಳಗವು ನಡೆದರೂ ಯಾರೊಬ್ಬರೂ ಸೋಲಲಿಲ್ಲ. ಕೊನೆಗೆ ಭರತನು ಸಂವರ್ತವೆಂಬ ಕಾಲಾಸ್ತ್ರವನ್ನು ಪ್ರಯೋಗಿಸಲು 3 ಕೋಟಿ ಗಂಧರ್ವರೂ ಸತ್ತು ಬಿದ್ದರು. ಅನಂತರ ಭರತನು ಗಂಧರ್ವ ದೇಶದಲ್ಲಿ ತಕ್ಷಶಿಲೆ ಎಂಬ ಪಟ್ಟಣವನ್ನು, ಗಾಂಧಾರ ದೇಶದಲ್ಲಿ ಪುಷ್ಕಲಾವರ್ತವೆಂಬ ಪಟ್ಟಣವನ್ನು ಕಟ್ಟಿಸಿ ಅಲ್ಲಿ ಕ್ರಮವಾಗಿ ತಕ್ಷ ಪುಷ್ಕಲರನ್ನು ಪ್ರತಿಷ್ಠಾಪಿಸಿದನು. ಈ ಕಾರ್ಯಕ್ಕೆ ಅವನಿಗೆ 5 ವರ್ಷಗಳು ಹಿಡಿದವು. ಅನಂತರ ಭರತನು ಮತ್ತೆ ಅಯೋಧ್ಯೆಗೆ ಹಿಂದಿರುಗಿ ಶ್ರೀರಾಮನಿಗೆ ಎಲ್ಲವನ್ನೂ ನಿವೇದಿಸಿದನು. ಭರತನು ಹೇಳಿದ್ದನ್ನು ಕೇಳಿ ಸಂತೋಷಪಟ್ಟ ಶ್ರೀರಾಮನು ಲಕ್ಷ್ಮಣನನ್ನು ನೋಡಿ, ಸೌಮಿತ್ರಿ, ನಿನ್ನ ಪುತ್ರರಾದ ಅಂಗದನೂ ಚಂದ್ರಕೇತುವೂ ಧರ್ಮನಿಷ್ಠರಾಗಿದ್ದು ರಾಜ್ಯವನ್ನು ಪಾಲಿಸಲು ಸಮರ್ಥರಾಗಿದ್ದಾರೆಯಲ್ಲವೇ? ಇವರಿಗೂ ಪಟ್ಟಾಭಿಷೇಕವನ್ನು ಮಾಡಿ ನೆಲೆಗೊಳಿಸುವೆನು. ಉತ್ತಮವಾದ ದೇಶವೊಂದನ್ನು ಗೊತ್ತು ಮಾಡು ಎಂದನು. ಆಗ ಭರತನು, ಅಣ್ಣ, ವಾಯುವ್ಯ ದಿಕ್ಕಿನಲ್ಲಿರುವ ಕಾರುಪಥ ದೇಶವು ರಮಣೀಯವಾಗಿದೆ. ಅಲ್ಲಿ ಅಂಗದನ ರಾಜಧಾನಿಯನ್ನು ಸ್ಥಾಪಿಸಬಹುದು. ಚಂದ್ರಕಾಂತ ಪಟ್ಟಣವು ಸುಂದರವಾಗಿಯೂ ನಿರ್ಬಾಧಿತವಾಗಿಯೂ ಇದೆ. ಅದು ಚಂದ್ರಕೇತುವಿನ ರಾಜಧಾನಿಯಾಗಬಹುದು ಎಂದು ಸಲಹೆ ಮಾಡಲು ಶ್ರೀರಾಮನು ಅದನ್ನು ಒಪ್ಪಿದನು. ಅನಂತರ ಆ ದೇಶವನ್ನು ವಶಪಡಿಸಿಕೊಂಡು ಅಂಗದೀಯವೆಂಬ ನಗರವನ್ನು ಅಂಗದನಿಗೆ ವಹಿಸಿಕೊಟ್ಟನು. ಚಂದ್ರಕೇತುವಿಗೆ ಅದೇ ದೇಶದ ಮಲ್ಲಭೂಮಿ ಎಂಬ ಪ್ರದೇಶದಲ್ಲಿ ಚಂದ್ರಕಾಂತವೆಂಬ ನಗರವನ್ನು ವಹಿಸಿಕೊಟ್ಟನು. ಅಮರಾವತಿಯಂತೆ ಶೋಭಿಸುತ್ತಿದ್ದ ಈ ನಗರಗಳ ವ್ಯವಸ್ಥೆಯಾದ ಮೇಲೆ ಶ್ರೀರಾಮನಿಗೂ ಭರತ ಲಕ್ಷ್ಮಣರಿಗೂ ಆನಂದವಾಯಿತು. ಲಕ್ಷ್ಮಣ ಪುತ್ರರಿಗೆ ವಿದ್ಯುಕ್ತವಾಗಿ ಪಟ್ಟಾಭಿಷೇಕವನ್ನು ನಡೆಸಿ ರಾಘವನು ಆ ಕುಮಾರರನ್ನು ಕಳುಹಿಸಿಕೊಟ್ಟನು. ಸಹಾಯಕ್ಕಾಗಿ ಲಕ್ಷ್ಮಣನು ಅಂಗದನ ಜೊತೆಗೂ ಭರತನು ಚಂದ್ರಕೇತುವಿನ ಜೊತೆಗೂ ಹೋಗಿ 1 ವರ್ಷವಿದ್ದು ಹಿಂದಕ್ಕೆ ಬಂದರು.
ಅತ್ಯಂತ ಧಾರ್ಮಿಕರಾಗಿದ್ದ ಅವರಿಗೆ ಭ್ರಾತೃವಾತ್ಸಲ್ಯಾತಿಶಯದಿಂದ ದೀರ್ಘಕಾಲವು ಕಳೆದರೂ ಗೊತ್ತಾಗಲೇ ಇಲ್ಲ. ಶ್ರೀರಾಮನು ಹೀಗೆ ಧರ್ಮ ಮಾರ್ಗದಲ್ಲಿ ರಾಜ್ಯವಾಳುತ್ತಿರುವಾಗ ಒಂದು ದಿನ ಕಾಲಪುರುಷನು ತಾಪಸ ವೇಷದಿಂದ ಅರಮನೆಯ ಬಾಗಿಲಿಗೆ ಬಂದನು. ಅಲ್ಲಿದ್ದ ಲಕ್ಷ್ಮಣನನ್ನು ಕುರಿತು ಅತ್ಯಂತ ಬಲಾಢ್ಯನೂ ತೇಜೋನಿಧಿಯೂ ಆದ ಮಹರ್ಷಿಯೊಬ್ಬರ ದೂತನು ಕಾರ್ಯಗೌರವದಿಂದ ಬಂದಿದ್ದಾನೆಂದು ರಾಘವನಿಗೆ ತಿಳಿಸು ಎಂದು ಕೋರಿದನು. ಲಕ್ಷ್ಮಣನು ಅಂತೆಯೇ ಹೋಗಿ ತಿಳಿಸಲು ಶ್ರೀರಾಮನು ಆ ಮುನಿಯನ್ನು ಒಳಗೆ ಬರಮಾಡು ಎಂದನು. ತೇಜಸ್ಸಿನಿಂದ ಜ್ವಲಿಸುವಂತಿದ್ದ ಆ ತಾಪಸನು ಸಭಾಭವನದ ಒಳಗೆ ಬಂದು ಮಧುರವಾಣಿಯಿಂದ ಜಯವಾಗಲಿ ಎಂದು ಅಭಿನಂದಿಸಿದನು. ಆತನನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಕುಶಲವನ್ನು ವಿಚಾರಿಸಿದ ಮೇಲೆ ರಾಮನು, ಮಹರ್ಷಿಗಳೇ, ನಿಮಗೆ ಸ್ವಾಗತ. ನೀವು ಯಾರ ದೂತರಾಗಿ ಬಂದಿರುವಿರೋ ಅವರ ಸಂದೇಶವನ್ನು ತಿಳಿಸಿರಿ ಎಂದನು. ಆಗ ಆ ತಾಪಸನು, ಅದು ಏಕಾಂತದಲ್ಲಿ ಹೇಳಬೇಕಾದ ವಿಚಾರ. ನಾವು ಸಂಭಾಷಿಸುವುದನ್ನು ಯಾರಾದರೂ ನೋಡಿದರೆ ಅಥವಾ ಕೇಳಿದರೆ ನೀನು ಅವರನ್ನು ವಧಿಸಬೇಕಾಗುತ್ತದೆ. ಒಪ್ಪಿಗೆಯಾದರೆ ಹೇಳುವೆನು ಎನ್ನಲು ಶ್ರೀರಾಮನು ಹಾಗೆಯೇ ಆಗಲೆಂದು ಒಪ್ಪಿ ಕಾವಲುಗಾರರನ್ನು ಕಳುಹಿಸಿಬಿಟ್ಟು ಲಕ್ಷ್ಮಣನನ್ನು ದ್ವಾರದಲ್ಲಿ ನಿಲ್ಲಿಸಿ, ಲಕ್ಷ್ಮಣ, ನಮ್ಮ ಸಂಭಾಷಣೆ ರಹಸ್ಯವಾದದ್ದು. ಈ ಸಮಯದಲ್ಲಿ ಯಾರಾದರೂ ಒಳಗೆ ಬಂದರೆ ಅವರನ್ನು ನಾನು ವಧಿಸುವೆನು ಎಂದು ಆಜ್ಞಾಪಿಸಿ ಅನಂತರ ತಾಪಸನನ್ನು ಕುರಿತು, ಮುನಿಗಳೇ, ಈಗ ನೀವು ನಿಸ್ಸಂಕೋಚದಿಂದ ಹೇಳಬಹುದು ಎಂದನು. ಆಗ ಆ ತಾಪಸನು, ಮಹಾರಾಜ, ಬ್ರಹ್ಮದೇವನು ನನ್ನನ್ನು ಕಳುಹಿಸಿದ್ದಾನೆ. ನೀನು ಪರಬ್ರಹ್ಮವೆನಿಸಿ ಸತ್ತಾವಸ್ಥೆಯಲ್ಲಿದ್ದಾಗ ನಿನ್ನ ಮಾಯೆಯಿಂದ ಹುಟ್ಟಿದ ಕಾಲಪುರುಷನು ನಾನು. ಲೋಕೇಶ್ವರನಾದ ಪಿತಾಮಹನು ಕಳುಹಿಸಿರುವ ಸಂದೇಶವು ಹೀಗಿದೆ. ರಾಘವ, ನೀನು ಹಿಂದೆ ರಾವಣಾದಿಗಳಿಂದ ಲೋಕವನ್ನು ರಕ್ಷಿಸುವುದಕ್ಕಾಗಿ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ವತ್ಸ್ಯಾಮಿ ಮಾನುಷೇ ಲೋಕೆ ಪಾಲಯನ್ ಪೃಥಿವೀಮಿಮಾಂ ಎಂದು ಹೇಳಿದ್ದೆಯಷ್ಟೇ. ಆ ಅವಧಿಯು ಮುಗಿಯಿತು. ಪೂರ್ವದಲ್ಲಿ ಸಕಲ ಲೋಕಗಳನ್ನೂ ಮಾಯೆಯಿಂದ ನೀನಾಗಿಯೇ ಉಪಸಂಹರಿಸಿ ಮಹಾಸಾಗರದಲ್ಲಿ ಮಲಗಿರುವಾಗ ನನ್ನನ್ನು ಮೊದಲು ಸೃಷ್ಟಿಸಿದೆ. ನಂತರ ಅನಂತನೆಂಬ ಜಲಶಾಯಿಯಾದ ನಾಗನನ್ನೂ ಮಧುಕೈಟಭರೆಂಬ ಬಲಾಢ್ಯರನ್ನೂ ಸೃಜಿಸಿದೆ. ನಿನ್ನಿಂದ ಹತರಾದ ಅವರ ಅಸ್ಥಿಗಳಿಂದಲೂ ಮೇಧಸ್ಸಿನಿಂದಲೂ ಈ ಭೂಮಿ ಹುಟ್ಟಿತು. ನಿನ್ನ ನಾಭಿಕಮಲದಿಂದ ಹುಟ್ಟಿದ ನನಗೆ ಜಗತ್ ಸೃಷ್ಟಿಯ ಪ್ರಾಜಾಪತ್ಯ ಕಾರ್ಯವನ್ನು ವಹಿಸಿದೆ. ಹಾಗೆ ಹುಟ್ಟಿದ ಭೂತಗಳ ಪಾಲನೆಗಾಗಿ ನೀನು ಪರಬ್ರಹ್ಮ ಭಾವದಿಂದ ಹೊರಬಂದು ವಿಷ್ಣು ಆದೆ. ಪ್ರಜೆಗಳು ರಾವಣನಿಂದ ಹಿಂಸೆಗೊಳಗಾಗಿರುವುದನ್ನು ಕಂಡು ಅವನನ್ನು ವಧಿಸುವುದಕ್ಕಾಗಿ ಮನುಷ್ಯ ಜನ್ಮದಲ್ಲಿ ಅವತರಿಸಬೇಕೆಂದು ಮನಸ್ಸು ಮಾಡಿದೆ. ಈ ಜನ್ಮಕ್ಕೆ 11,000 ವರ್ಷಗಳ ಆಯುಸ್ಸು ಎಂಬುದು ನೀನೇ ಮಾಡಿಕೊಂಡ ನಿಯಮ. ಹೀಗೆ ನೀನು ದಶರಥ ಪುತ್ರ ರಾಮನಾಗಿ ಜನಿಸಿ ಪೂರ್ಣಾಯುವಾದೆ. ಪುರುಷೋತ್ತಮ, ಈಗ ನಮ್ಮ ಸಮೀಪಕ್ಕೆ ಬರಲು ಸಮಯವಾಗಿದೆ ಎಂದನು. ಶ್ರೀರಾಮನು ನಗುತ್ತಾ, ಕಾಲಪುರುಷ, ನೀನು ಬಂದು ಇದನ್ನು ಹೇಳಿದ್ದರಿಂದ ನನಗೆ ಸಂತೋಷವಾಗಿದೆ. ಒಳ್ಳೆಯದು. ನಾನು ಎಲ್ಲಿಂದ ಬಂದೆನೋ ಅಲ್ಲಿಗೆ ಹೊರಡುವೆನು. ಪಿತಾಮಹನು ಹೇಳಿದಂತೆ ಮಾಡುವೆನು ಎಂದನು. ಶ್ರೀರಾಮನು ಹೀಗೆ ಕಾಲಪುರುಷನೊಡನೆ ಸಂಭಾಷಿಸುತ್ತಿರುವಾಗ ದುರ್ವಾಸ ಮುನಿಗಳು ಅವನನ್ನು ನೋಡುವುದಕ್ಕಾಗಿ ರಾಜದ್ವಾರಕ್ಕೆ ಬಂದು ಅಲ್ಲಿದ್ದ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಕೂಡಲೇ ರಾಘವನ ಭೇಟಿಯನ್ನು ಏರ್ಪಡಿಸು. ನನ್ನ ಕಾರ್ಯ ಮೀರಿ ಹೋಗುತ್ತಿದೆ ಎಂದರು. ಲಕ್ಷ್ಮಣನು ಅವರಿಗೆ ನಮಸ್ಕರಿಸಿ, ಭಗವನ್, ನಿಮಗೆ ಆಗಬೇಕಾಗಿರುವ ತುರ್ತು ಕೆಲಸ ಯಾವುದು? ಅದನ್ನು ನಾನು ಮಾಡಬಹುದೇ? ಶ್ರೀರಾಮನು ಬೇರೊಂದು ಕಾರ್ಯದಲ್ಲಿ ಮಗ್ನನಾಗಿದ್ದಾನೆ. ಸ್ವಲ್ಪ ಹೊತ್ತು ಕಾಯಬೇಕಾಗಿದೆಯಲ್ಲ ಎಂದನು. ಆ ಮಾತನ್ನು ಕೇಳಿ
ದುರ್ವಾಸರ ಕೋಪ ನೆತ್ತಿಗೇರಿತು. ಲಕ್ಷ್ಮಣನನ್ನು ಸುಟ್ಟು ಬಿಡುವ ಹಾಗೆ ನೋಡುತ್ತಾ, ಎಲೈ, ಈ ಕ್ಷಣವೇ ರಾಮನಿಗೆ ತಿಳಿಸಬೇಕು. ಈಗಲೇ ನಾನು ಬಂದಿದ್ದೇನೆಂದು ಅವನಿಗೆ ತಿಳಿಸದೇ ಹೋದರೆ ಈ ರಾಜ್ಯವನ್ನು ಸಮಸ್ತ ಜನರೊಂದಿಗೆ ಶಪಿಸಿ ನಾಶ ಮಾಡಿಬಿಡುವೆನು. ನನಗೆ ಸಿಟ್ಟನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಆರ್ಭಟಿಸತೊಡಗಿದರು. ಅವರು ಹಾಗೆ ಮಾಡತಕ್ಕವರೇ ಎಂದು ಮನಸ್ಸಿನಲ್ಲಿ ಯೋಚಿಸಿ, ತನ್ನೊಬ್ಬನಿಗೆ ಮರಣ ಬಂದರೂ ಚಿಂತೆಯಿಲ್ಲ, ಸರ್ವನಾಶವಾಗದೇ ಇರಲಿ ಎಂದು ನಿರ್ಣಯಿಸಿ ಒಳಗೆ ಹೋಗಿ ದುರ್ವಾಸರು ಬಂದಿರುವರೆಂದು ಶ್ರೀರಾಮನಿಗೆ ನಿವೇದಿಸಿದನು. ಇದನ್ನು ಕೇಳಿದೊಡನೆ ಶ್ರೀರಾಮನು ಕಾಲನನ್ನು ಕಳುಹಿಸಿ ಬೇಗನೆ ಹೊರಗೆ ಬಂದು ಅತ್ರಿ ಪುತ್ರರಾದ ದುರ್ವಾಸರನ್ನು ನೋಡಿದನು. ಕೈ ಮುಗಿದುಕೊಂಡು ಜ್ವಲಿಸುವಂತಿದ್ದ ಅವರನ್ನು ನನ್ನಿಂದ ಏನಾಗಬೇಕು ಎಂದು ಕೇಳಿದನು. ದುರ್ವಾಸನು, ಇಂದಿಗೆ ನಾನು ಕೈಗೊಂಡಿದ್ದ 1000 ವರ್ಷಗಳ ತಪೋನಿಯಮವು ಸಮಾಪ್ತವಾಯಿತು. ನನಗೆ ಸಿದ್ಧಪಡಿಸಿದ ಭೋಜನವೂ ಬೇಕಾಗಿದೆ ಎಂದು ಯಾಚಿಸಿದನು. ರಾಘವನು ಅವರಿಗೆ ತೃಪ್ತಿಯಾಗುವಂತೆ ಭೋಜನ ಮಾಡಿಸಿದನು. ದುರ್ವಾಸರು ಸಂತೋಷಪಡುತ್ತಾ ಹೊರಟು ಹೋದರು. ಆಮೇಲೆ ರಾಮನಿಗೆ ಕಾಲಪುರುಷನು ಹಾಕಿದ್ದ ನಿಯಮ ನೆನಪಿಗೆ ಬಂದು ದುಃಖವಾಯಿತು. ಅದರ ಘೋರ ಪರಿಣಾಮವನ್ನು ನೆನೆದು ಶೋಕತಾಪದಿಂದ ಬೆಂದು ಹೋದನು. ದೀನಚಿತ್ತನಾಗಿ ತಲೆ ತಗ್ಗಿಸಿ ಮಾತನಾಡದೆ ಕುಳಿತುಕೊಂಡನು. ಕೊನೆಗೆ ಕಾಲಪುರುಷನ ಮಾತನ್ನು ಸ್ಮರಿಸಿಕೊಂಡು ಇನ್ನು ಯಾವುದೂ ಉಳಿಯುವುದಿಲ್ಲ ಎಂದು ನಿಶ್ಚಯಿಸಿ ಸುಮ್ಮನಾದನು. ಶ್ರೀರಾಮನು ಗ್ರಹಣ ಹಿಡಿದ ಚಂದ್ರನಂತೆ ದೈನ್ಯದಿಂದ ಕುಳಿತಿರುವುದನ್ನು ನೋಡಿದ ಲಕ್ಷ್ಮಣನು ಮುಂದೆ ಬಂದು, ಅಣ್ಣ, ನನಗೋಸ್ಕರ ದುಃಖಿಸಬೇಡ. ಪೂರ್ವಕರ್ಮ ಫಲದಿಂದ ಕಾಲಗತಿಯು ಹೀಗೆ ಪರಿಣಮಿಸುತ್ತದೆ. ಸೌಮ್ಯ, ನನ್ನನ್ನು ಸಂಹರಿಸಿ ಪ್ರತಿಜ್ಞೆಯನ್ನು ಪಾಲಿಸಿ ಧರ್ಮವನ್ನು ಪೋಷಿಸು. ಪ್ರತಿಜ್ಞೆಯಂತೆ ನಡೆಯದೆ ನರಕಕ್ಕೆ ಹೋಗಬೇಡ. ನನ್ನಲ್ಲಿ ಪ್ರೀತಿ ಇರುವುದಾದರೆ, ನಾನು ನಿನ್ನ ಅನುಗ್ರಹಕ್ಕೆ ಪಾತ್ರನಾದರೆ ನನ್ನನ್ನು ಕೊಲ್ಲಲು ಹಿಂದೆ ಮುಂದೆ ನೋಡಬೇಡ ಎಂದನು. ಲಕ್ಷ್ಮಣನು ಹೇಳಿದ್ದನ್ನು ಕೇಳಿದ ಮೇಲಂತೂ ರಾಮನಿಗೆ ಕೈಕಾಲೇ ಬಿದ್ದು ಹೋದಂತಾಯಿತು. ಅವನು ಮಂತ್ರಿಗಳನ್ನೂ ಪುರೋಹಿತರುಗಳನ್ನೂ ಕರೆಸಿ ನಡೆದುದೆಲ್ಲವನ್ನೂ ಹೇಳಿದನು. ಕೇಳಿದ ಎಲ್ಲರೂ ಸುಮ್ಮನಿದ್ದರೂ ವಸಿಷ್ಠರು, ರಾಘವ, ನಿನಗೆ ಇಂತಹ ಕ್ಷೀಣ ಸ್ಥಿತಿ ಪ್ರಾಪ್ತವಾಗುವುದೆಂದು ನನಗೆ ತಿಳಿದಿತ್ತು. ಲಕ್ಷ್ಮಣ ವಿಯೋಗವು ಘಟಿಸುವುದೆಂದು ಗೊತ್ತಿತ್ತು. ಲಕ್ಷ್ಮಣನನ್ನು ಪರಿತ್ಯಜಿಸು. ಕಾಲನನ್ನು ಎದುರು ಹಾಕಿಕೊಳ್ಳಬೇಡ. ಪ್ರತಿಜ್ಞೆಯನ್ನು ಸುಳ್ಳು ಮಾಡಬೇಡ. ಪ್ರತಿಜ್ಞೆ ಸುಳ್ಳಾದರೆ ಧರ್ಮವು ಲಯವಾಗುವುದು. ಧರ್ಮ ಲಯವಾದರೆ ಸಕಲ ಚರಾಚರಾತ್ಮಕವಾದ 3 ಲೋಕಗಳೂ ದೇವರ್ಷಿಗಣ ಸಮೇತವಾಗಿ ನಾಶ ಹೊಂದುವುವು. ಆದ್ದರಿಂದ ಲಕ್ಷ್ಮಣನನ್ನು ತ್ಯಜಿಸಿ ಲೋಕಹಿತದ ಕಡೆಗೆ ಗಮನ ಕೊಡು ಎಂದರು. ಅನಂತರ ಶ್ರೀರಾಮನು ಸಭಾಮಧ್ಯದಲ್ಲಿ ಲಕ್ಷ್ಮಣನನ್ನು ನೋಡಿ, ಸೌಮಿತ್ರಿ, ಧರ್ಮಗ್ಲಾನಿಯಾಗಬಾರದೆಂದು ನಿನ್ನನ್ನು ತ್ಯಜಿಸಿದ್ದೇನೆ. ಸಜ್ಜನರಿಗೆ ವಧೆ ಮತ್ತು ಪರಿತ್ಯಾಗ ಸಮಾನವಾದುವು ಎಂದು ಶಾಸ್ತ್ರ ಹೇಳುತ್ತದೆ ಎಂದನು. ಇದನ್ನು ಕೇಳಿ ಲಕ್ಷ್ಮಣನ ಕಣ್ಣುಗಳಲ್ಲಿ ಫಳಕ್ಕನೆ ನೀರುಕ್ಕಿತು. ಏನನ್ನೂ ಮಾತನಾಡದೆ ಅವನು ಅಲ್ಲಿಂದ ನೇರವಾಗಿ ಸರಯೂ ನದಿಗೆ ಹೋಗಿ ಶುದ್ಧಾಚಮನ ಮಾಡಿ ಕೈ ಮುಗಿದು ಇಂದ್ರಿಯ ದ್ವಾರಗಳನ್ನೆಲ್ಲ ಯೋಗದಿಂದ ನಿರೋಧಿಸಿ ಶ್ವಾಸೋಚ್ಛ್ವಾಸಗಳನ್ನು ನಿಗ್ರಹಿಸಿಬಿಟ್ಟನು. ಇದನ್ನು ನೋಡಿದ ಇಂದ್ರಾದಿ ದೇವತೆಗಳು ಅವನ ಮೇಲೆ ಹೂಮಳೆಗರೆದರು. ಅನಂತರ ದೇವೇಂದ್ರನು ಲಕ್ಷ್ಮಣನನ್ನು ಯಾವ ಮನುಷ್ಯರಿಗೂ ಕಾಣದ ಹಾಗೆ ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಎತ್ತಿಕೊಂಡು ಹೋದನು. ಆಗ ವಿಷ್ಣುವಿನ ಚತುರ್ಥಾಂಶವು ಸ್ವರ್ಗಕ್ಕೆ ಹಿಂದಿರುಗಿತೆಂದು ದೇವತೆಗಳೂ ಮಹರ್ಷಿಗಳೂ ಸಂತೋಷಪಟ್ಟರು. ಶ್ರೀರಾಮನು ಲಕ್ಷ್ಮಣನನ್ನು ತ್ಯಾಗ ಮಾಡಿದ ಮೇಲೆ ದುಃಖವನ್ನು ತಡೆಯಲಾರದೆ ಮಂತ್ರಿ ಪುರೋಹಿತರುಗಳನ್ನೂ ಪುರಜನರನ್ನೂ ಕರೆಯಿಸಿ, ನಾನಿಂದು ಭರತನಿಗೆ ಪಟ್ಟಾಭಿಷೇಕ ಮಾಡಿ ಕಾಡಿಗೆ ಹೊರಟು ಹೋಗುವೆನು. ಬೇಕಾದ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿರಿ. ಈ ದಿನವೇ ಲಕ್ಷ್ಮಣನು ಹೋದ ದಾರಿಯನ್ನು ಹಿಡಿಯುವೆನು ಎಂದನು. ಇದನ್ನು ಕೇಳಿ ಎಲ್ಲರಿಗೂ
ಪ್ರಾಣವೇ ಹೋದಂತಾಗಿ ತಲೆ ತಗ್ಗಿಸಿದರು. ಭರತನು ದಿಗ್ಭ್ರಾಂತನಾಗಿ, ಮಹಾರಾಜ, ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ, ಕೇಳು. ನೀನಿಲ್ಲದ ಈ ರಾಜ್ಯವಾಗಲಿ ಸ್ವರ್ಗ ಸುಖವಾಗಲಿ ನನಗೆ ಬೇಡ. ಕುಶಲವರಿಗೆ ಪಟ್ಟಾಭಿಷೇಕ ಮಾಡು. ಕುಶನನ್ನು ಕೋಸಲ ರಾಜ್ಯಕ್ಕೂ ಲವನನ್ನು ಉತ್ತರ ಕೋಸಲಕ್ಕೂ ಅಧಿಪತಿಗಳನ್ನಾಗಿ ಮಾಡು. ವೇಗಶಾಲಿಗಳಾದ ದೂತರು ಶತ್ರುಘ್ನನ ಬಳಿಗೆ ಹೋಗಿ ಸ್ವರ್ಗಕ್ಕಾಗಿ ನಮ್ಮ ಮಹಾಪ್ರಸ್ಥಾನವು ನಡೆಯುವುದೆಂದು ತಿಳಿಸಲಿ. ವಿಳಂಬ ಮಾಡುವುದು ಬೇಡ ಎಂದನು. ಪುರಜನರು ನಾವೂ ನಿಮ್ಮೊಡನೆ ಬರುವೆವು ಎನ್ನಲು ರಾಮನು ಆಗಬಹುದು ಎಂದು ಬಿಟ್ಟನು. ಅನಂತರ ಕರ್ತವ್ಯದ ಕಡೆಗೆ ಗಮನವಿಟ್ಟು ಆ ದಿನವೇ ಕುಶನಿಗೆ ಕೋಸಲ ರಾಜ್ಯವನ್ನೂ ಲವನಿಗೆ ಉತ್ತರ ಕೋಸಲವನ್ನೂ ಕೊಟ್ಟು ಪಟ್ಟ ಕಟ್ಟಿದನು. ವಿಂಧ್ಯ ಪರ್ವತದ ತಪ್ಪಲಿನಲ್ಲಿ ಕುಶಾವತಿ ಎಂಬ ನಗರವನ್ನು ಕುಶನಿಗಾಗಿಯೂ ಶ್ರಾವಸ್ತಿ ಎಂಬ ನಗರವನ್ನು ಲವನಿಗಾಗಿಯೂ ಗೊತ್ತು ಮಾಡಿದನು. ಆಮೇಲೆ ಅವರನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆಲಿಂಗಿಸಿ ಪ್ರೀತಿಯಿಂದ ನೆತ್ತಿಯನ್ನು ಆಘ್ರಾಣಿಸಿದನು. ಒಬ್ಬೊಬ್ಬರಿಗೂ ಬೇಕಾದ ಹಾಗೆ ಸೈನ್ಯ ಸಾಮಗ್ರಿಗಳನ್ನು, ಧನ ಕನಕ ವಸ್ತುವಾಹನಾದಿಗಳನ್ನು ಕೊಟ್ಟು ನಲಿದನು. ಶತ್ರುಘ್ನನ ಬಳಿಗೆ ದೂತರನ್ನು ಕಳುಹಿಸಿದನು. ದೂತರು ತ್ವರಿತವಾಗಿ ಪ್ರಯಾಣ ಮಾಡಿ ಮಧುರೆಯನ್ನು ತಲುಪಿ ಶತ್ರುಘ್ನನಿಗೆ ನಡೆದುದೆಲ್ಲವನ್ನೂ ತಿಳಿಸಿದರು. ಶ್ರೀರಾಮನೂ ಭರತನೂ ಅಯೋಧ್ಯೆಯನ್ನು ಜನಶೂನ್ಯವಾಗಿ ಮಾಡಿ ಮಹಾಪ್ರಸ್ಥಾನಕ್ಕಾಗಿ ಸಿದ್ಧರಾಗಿರುವುದನ್ನು ಕೇಳಿದ ಶತ್ರುಘ್ನನು ಘೋರವಾದ ಕುಲಕ್ಷಯವು ಸನ್ನಿಹಿತವಾಯಿತು ಎಂದರಿತು ಮಂತ್ರಿ ಪುರೋಹಿತರನ್ನೂ ಪುರಜನರನ್ನೂ ಕರೆದು ಅವರಿಗೆ ನಡೆದುದೆಲ್ಲವನ್ನೂ ತಿಳಿಸಿದನು. ತನ್ನ ಸೋದರರೊಂದಿಗೆ ತನಗೂ ದೇಹ ವಿಯೋಗವು ಸಂಭವವೆಂದು ನುಡಿದನು. ಅನಂತರ ತನ್ನ ಇಬ್ಬರು ಮಕ್ಕಳಿಗೂ ಪಟ್ಟಾಭಿಷೇಕ ಮಾಡಿ ಸೇನೆಯನ್ನೂ ಧನವನ್ನೂ ವಿಭಾಗ ಮಾಡಿ ಅವರಿಗೆ ಹಂಚಿಕೊಟ್ಟು ಸುಬಾಹುವನ್ನು ಮಧುರೆಯಲ್ಲೂ ಶತ್ರುಘಾತಿಯನ್ನು ವೈದಿಕ ನಗರದಲ್ಲೂ ನೆಲೆಗೊಳಿಸಿದನು. ಆಮೇಲೆ ರಥವನ್ನೇರಿ ಅಯೋಧ್ಯೆಗೆ ಬಂದು ತೇಜೋಮೂರ್ತಿಯಾಗಿ ನಾರುಡೆಯುಟ್ಟು ಮುನಿಜನರೊಡನೆ ಮಂಡಿಸಿದ್ದ ಶ್ರೀರಾಮನಿಗೆ ಅಭಿವಾದನೆ ಮಾಡಿದನು. ಶೋಕೋದ್ವೇಗಗಳನ್ನು ನಿಗ್ರಹಿಸಿಕೊಂಡು ಧರ್ಮವನ್ನೇ ಚಿಂತಿಸುತ್ತಾ ಕೈ ಮುಗಿದು ರಾಮನನ್ನು ಕುರಿತು, ಅಣ್ಣ, ನನ್ನ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡಿ ನಿನ್ನನ್ನು ಹಿಂಬಾಲಿಸಲು ಸಿದ್ಧನಾಗಿಯೇ ಬಂದಿದ್ದೇನೆ. ನೀನು ಅದಕ್ಕೆ ಪ್ರತಿಯಾಗಿ ಏನನ್ನೂ ಹೇಳಬಾರದು, ಆಜ್ಞೆ ಮಾಡಬಾರದು. ನನ್ನ ಮೇಲೆ ನಿನ್ನ ಅನುಗ್ರಹ ಹೊಂದಿರಲಿ ಎಂದು ನಿವೇದಿಸಿದನು. ಶತ್ರುಘ್ನನ ದೃಢ ನಿಶ್ಚಯವನ್ನು ಕಂಡ ರಾಮನು ಆಗಲಿ ಎಂದನು. ಅಷ್ಟರಲ್ಲಿ ಶ್ರೀರಾಮನು ಸ್ವರ್ಗಯಾತ್ರೆಗೆ ಸಿದ್ಧನಾಗಿರುವನೆಂದು ಕೇಳಿ ವಾನರರು ಭಲ್ಲೂಕರು ಸುಗ್ರೀವನೊಡನೆ ಬಂದಿಳಿದರು. ತಾವೂ ನಿನ್ನೊಡನೆ ಬರುತ್ತೇವೆ ಎಂದರು. ಅವರೆಲ್ಲರಿಗೂ ರಾಘವನು ಆಗಲೆಂದನು. ಅಂಗದನಿಗೆ ಪಟ್ಟ ಕಟ್ಟಿ ಬಂದಿರುವ ಸುಗ್ರೀವನಿಗೆ, ಮಿತ್ರ, ನಿನ್ನನ್ನು ಉಳಿದ ಸ್ವರ್ಗವೂ ನನಗೆ ಬೇಡ ಎಂದು ಸ್ನೇಹಾತಿಶಯದಿಂದ ಹೇಳಿದನು. ವಿಭೀಷಣನಿಗೆ, ಜನರು ಈ ಲೋಕದಲ್ಲಿರುವವರೆಗೆ, ಚಂದ್ರಸೂರ್ಯರಿರುವವರೆಗೆ, ನನ್ನ ಕಥೆಯು ಲೋಕದಲ್ಲಿ ಪ್ರಚುರವಾಗಿರುವವರೆಗೆ ಲಂಕೆಯ ಒಡೆತನವು ನಿನಗಿರಲಿ. ಧರ್ಮದಿಂದ ಪ್ರಜೆಗಳನ್ನು ಪರಿಪಾಲಿಸುತ್ತಿರು. ಪ್ರತಿಯಾಗಿ ಉತ್ತರ ಹೇಳದೆ ನನ್ನ ಆಜ್ಞೆಯನ್ನು ಪಾಲಿಸು ಎಂದನು. ವಿಭೀಷಣನು ವಿನೀತನಾಗಿ ಹಾಗೆಯೇ ಆಗಲಿ ಎಂದನು. ಆಮೇಲೆ ಹನುಮಂತನ ಕಡೆ ತಿರುಗಿ, ಹನುಮಂತ, ನೀನು ಚಿರಂಜೀವಿ. ನನ್ನ ಕಥೆಯು ಲೋಕದಲ್ಲಿ ಎಲ್ಲಿಯವರೆಗೆ ಪ್ರಚಾರದಲ್ಲಿರುವುದೋ ಅಲ್ಲಿಯವರೆಗೂ ನನ್ನನ್ನು ಸ್ಮರಿಸಿಕೊಳ್ಳುತ್ತಾ ಸಂತೋಷದಿಂದಿರು ಎಂದು ಹೇಳಿದನು. ಅನಂತರ ಜಾಂಬವಂತನಿಗೂ ಮೈಂದ ದ್ವಿವಿಧರಿಗೂ ಅದೇ ಮಾತನ್ನು ತಿಳಿಸಿ ಉಳಿದವರಿಗೆ ತನ್ನೊಡನೆ ಬರಬಹುದು ಎಂದು ಅನುಮತಿಸಿದನು. ವಸಿಷ್ಠರು ಮಹಾಪ್ರಸ್ಥಾನಕ್ಕೆ ವಿಹಿತವಾದ ಸಕಲ ಕರ್ಮಗಳನ್ನೂ ಸಾಂಗವಾಗಿ ನಡೆಸಿದರು. ಶ್ರೀರಾಮನು ಕೈಲಿ ದರ್ಭೆಯನ್ನು ಹಿಡಿದು ಓಂಕಾರವನ್ನು ಜಪಿಸುತ್ತಾ ಅರಮನೆಯಿಂದ ನಿರ್ಗಮಿಸಿದನು. ಬಲಗಡೆ ಶ್ರೀದೇವಿ, ಎಡಗಡೆ ಶ್ರೀದೇವಿ ಉಪಸ್ಥಿತರಾದರು.
ಎದುರಿಗೆ ವ್ಯವಸಾಯ ಶಕ್ತಿಯೂ ಆಯುಧಗಳೂ ಮೂರ್ತಿಮತ್ತಾಗಿ ನಡೆದವು. ವೇದ, ಗಾಯತ್ರಿ, ಓಂಕಾರ, ವಷಟ್ಕಾರಗಳು ಬ್ರಾಹ್ಮಣ ರೂಪದಿಂದ ನಡೆದವು. ಆ ಮಹಾಮಹಿಮನೇ ತೆರೆದಿಟ್ಟ ಸ್ವರ್ಗದ್ವಾರವೆಂಬಂತೆ ಭರತ ಶತ್ರುಘ್ನರೂ ಸಕಲ ವಿಪ್ರರೂ ಪುರಜನರೂ ಅವನ ಹಿಂದೆ ನಡೆದರು. ವಾನರರೆಲ್ಲರೂ ಸ್ನಾನ ಮಾಡಿ ಕಿಲಕಿಲನೆ ನಗುತ್ತಾ ನಡೆದರು. ಸರ್ವರಿಗೂ ಆನಂದಮಯವಾಗಿದ್ದ ಆ ದೃಶ್ಯವು ಪರಮಾದ್ಭುತವಾಗಿದ್ದಿತು. ರಘುನಂದನನು ಸರಯೂ ನದಿಯ ದಡಕ್ಕೆ ಬಂದು ಆ ಪುಣ್ಯಜಲವನ್ನು ವೀಕ್ಷಿಸಿದನು. ಆ ಹೊತ್ತಿಗೆ ಬ್ರಹ್ಮದೇವನು ದೇವತೆಗಳೊಡನೆ ಅಲ್ಲಿಗೆ ಆಗಮಿಸಿದನು. ಸ್ವರ್ಗವಾಸಿಗಳು ಆಕಾಶದಲ್ಲಿ ನೆರೆದುದರಿಂದ ಗಗನಮಂಡಲವು ಜ್ಯೋತಿರ್ಮಯವಾಯಿತು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ದೇವದುಂದುಭಿಗಳು ಮೊಳಗಿದವು. ಶ್ರೀರಾಮನು ನಡೆದುಕೊಂಡು ಸರಯೂ ಜಲದಲ್ಲಿಳಿದು ಹೋದನು. ಆಗ ಬ್ರಹ್ಮನು, ರಘುಕುಲದಲ್ಲಿ ಅವತರಿಸಿದ ವಿಷ್ಣುವೇ, ನಿನಗೆ ಸ್ವಾಗತ. ನೀನು ಬರುತ್ತಿರುವುದು ನಮ್ಮ ಭಾಗ್ಯ. ನಿನ್ನ ಇಷ್ಟದಂತೆ ವಿಷ್ಣು ರೂಪದಲ್ಲಾದರೂ ಇರು ಅಥವಾ ಪರಬ್ರಹ್ಮ ಸ್ವರೂಪದಲ್ಲಾದರೂ ನಿಲ್ಲು ಎಂದು ವಿಜ್ಞಾಪಿಸಲು ಶ್ರೀರಾಮನು ತಮ್ಮಂದಿರೊಂದಿಗೆ ಸಶರೀರನಾಗಿ ವೈಷ್ಣವ ತೇಜಸ್ಸನ್ನು ಪ್ರವೇಶಿಸಿದನು. ವಿಷ್ಣು ರೂಪದ ಅವನನ್ನು ಸಕಲ ದೇವತೆಗಳೂ ಪೂಜಿಸಿ ನಲಿದು ಸ್ವರ್ಗವು ಪಾವನವಾಯಿತು. ಆಗ ಅವನು ಬ್ರಹ್ಮನನ್ನು ನೋಡಿ, ಈ ಜನರು ನನ್ನನ್ನೇ ನಂಬಿ ಶುದ್ಧ ಮನಸ್ಕರಾಗಿ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ಉತ್ತಮ ಲೋಕವನ್ನು ಕರುಣಿಸು ಎಂದು ಹೇಳಲು ಬ್ರಹ್ಮನು, ಇವರೆಲ್ಲರೂ ಬ್ರಹ್ಮಲೋಕದ ಸಮೀಪದಲ್ಲಿರುವ ಸಾಂತಾನಿಕವೆಂಬ ಪುಣ್ಯಲೋಕವನ್ನು ಪಡೆಯುವರು ಎಂದನು. ವಾನರ ಭಲ್ಲೂಕರುಗಳು ತಮ್ಮ ತಮ್ಮ ದೇವರೂಪದಲ್ಲಿ ಐಕ್ಯವಾದರು. ಸುಗ್ರೀವನು ಸೂರ್ಯನಲ್ಲಿ ಲೀನನಾದನು. ಯಾರು ಯಾರು ಸರಯೂ ಜಲದಲ್ಲಿ ಇಳಿದರೋ ಅವರೆಲ್ಲರೂ ನರದೇಹವನ್ನು ತೊರೆದು ದೇವ ವಿಮಾನವನ್ನೇರಿ ಸ್ವರ್ಗವನ್ನು ಸೇರಿದರು. ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಸಂಪೂರ್ಣವಾದುದು.